ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮ ಅಮ್ಮ ಮೇಡಮ್ ಮಗು ಎಲ್ಲಿ? ಅಯ್ಯೋ ಹಿರಣ್ಮಯ್ಯ ನೋಡಿ ಪುಟ್ಟ, ನೀನ್ ಇವಾಗಿರೋ ಪರಿಸ್ಥಿತಿಲಿ ಒಂದ್ ಹೆಜ್ಜೆನೂ ಇರಬಾರ್ದು. ಅಂತದ್ರಲ್ಲಿ ಓಡಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀನೇನಾದ್ರು ಈ ತರ ಓಡಾಡಿದ್ರೆ ಜೀವನ ಪೂರ್ತಿ ಈ ತರ ಕುಂತ್ಕೊಂಡೆ ಓಡಾಡ್ಬೇಕಾಗುತ್ತೆ. ಯೋಚನೆ ಮಾಡು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನೋಡ್ತೀನಿ ಅಂದ್ರೆ ಆ ಅಮ್ಮನವ್ರು ನಂಗೆ ಸಹಾಯ ಮಾಡೇ ಮಾಡ್ತಾರೆ. ದಯವಿಟ್ಟು ಇದೊಂದ್ಸತಿ ಮಗುಗೆ ಓಡೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಈ ಮಗು ಒಂದು ಒಳ್ಳೆ ಕೆಲಸಕ್ಕೆ ತುಂಬಾ ಕಷ್ಟಪಡ್ತಾ ಇದೆ ನೋಡ್ರಿ, ಸೇರಿಸ್ಕೊಳಕ್ಕಾಗುತ್ತಾ? ಬಂದಿದ್ದ ಆಯೋಜಕರು ವ್ಯವಸ್ಥಾಪಕರು ಒಪ್ಪೋದಿಲ್ಲ ಸರ್. ಅವ್ರ ಹತ್ರ ನಾನು ಮಾತಾಡ್ತೀನಿ, ಬನ್ನಿ. ಏನಮ್ಮ ಅಮ್ಮನವ್ರ ಮಗಳೇ, ಬಂದಿಯಾ ನೋಡಕ್ ಬಂದಿಯಾ? ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಾನು ಗೆಲ್ಲದನ್ನ ನೋಡಿ ಖುಷಿ ಪಡು. ನೀನ್ ಕುತ್ಕೊಳ್ಳಕ್ಕೆ ಮುಂದೆನೆ ಜಾಗ ಕೊಡಿಸ್ತೀನಿ. ಆಗ ಚೆನ್ನಾಗಿ ನೋಡೋದು ನೀನನ್ನ. ನಾನು ಸ್ಪರ್ಧೆನ ನೋಡಕ್ ಬಂದಿಲ್ಲ ಸೌಗಂಧಿ, ಸ್ಪರ್ಧೆನಲ್ಲಿ ಭಾಗವಹಿಸಕ್ ಬಂದಿದ್ದೀನಿ. ಕುಂಟು ಕೂತ್ರೆ ಬೆಟ್ಟ ಆಡ್ದಂಗಾಯ್ತು ನಿನ್ ಕತೆ. ನೀನು ಮುರಿದೋಗಿರೋ ಕಾಲು ಇಟ್ಕೊಂಡು ನಮ್ ಜೊತೆ ಬಂದಿದೆ ನೋಡ್ತೀಯಾ? ಏ ಹಿರಣ್ಮಯಿ, ಈ ಸ್ಪರ್ಧೆಯಲ್ಲಿ ಮೊದಲು ಬಂದವ್ರಿಗೆ ಬಹುಮಾನ ಕೊಡೋದು, ಕೊನೆಗೆ ಬಂದವ್ರಿಗಲ್ಲ. ಸೌಗಂಧಿ, ಇವಳು ನಿನ್ ಸ್ನೇಹಿತೆ ತಾನೆ? ಇಬ್ರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಇವಳ ಜೊತೆ ಹಿಂಗ ನಡ್ಕೊಳ್ಳೋದು? ಸ್ನೇಹಿತರಾಗಿ ಒಬ್ರಿಗೆ ಕಷ್ಟ ಬಂದಾಗ ಇನ್ನೊಬ್ರು ಸಹಾಯ ಮಾಡ್ಬೇಕು. ಅಂತದ್ರಲ್ಲಿ ನೀನು ಇವಳಿಗೆ ತೊಂದರೆ ಕೊಡ್ತಿದ್ಯಲ್ಲ. ಶಾಲೆನಲ್ಲಿ ನೀ ಇದೇ ನಾ ಕಲ್ತಿರೋದು, ಅಸಹಾಯಕರನ್ನ ಗೇಲಿ ಮಾಡೋದು, ಹಂಗ್ಸೋದು. ರೀ ಮೇಡಮ್, ನಾನು ಗೇಲಿನೂ ಮಾಡ್ತಿಲ್ಲ, ಹಂಗಿಸ್ತಾನೂ ಇಲ್ಲ, ಸತ್ಯನೇ ಹೇಳ್ತಿರೋದು. ಇದ್ದದನ್ನ ಇದ್ದಂಗೆ ಹೇಳಿದ್ರೆ ನಿಮಗೆ ಯಾಕ್ರಿ ಕೋಪ? ನಮ್ಮ ಆಟದ ಮೇಷ್ಟ್ರನ್ನ ನೀವೆಷ್ಟೇ ಬೇಡ್ಕೊಂಡ್ರು ಇವಳನ್ನ ಸೇರಿಸ್ಕೊಳ್ಳಲ್ಲ. ಯಾಕಷ್ಟು ಒದ್ದಾಡ್ತೀರಾ? ಇವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಮಲಗಿಸಿ ಚೆನ್ನಾಗಿ ವಿಶ್ರಾಂತಿ ತಗೊಳ್ಳಿ. ನೋಡಮ್ಮ ಹಿರಣ್ಮಯಿ, ನಾನು ವ್ಯವಸ್ಥಾಪಕರ ಹತ್ರ ಮಾತಾಡಿದ್ದೀನಿ. ಅವರು ಈ ಪಂದ್ಯದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಅವ್ರದೊಂದು ಷರತ್ತಿದೆ. ಏನ್ ಸರ್ ಷರತ್ತು? ಈ ಪಂದ್ಯದಲ್ಲಿ ಭಾಗವಹಿಸಬೇಕಾದ್ರೆ ಏನೇ ತೊಂದರೆ ಆದ್ರೂ, ಏನೇ ಅಪಾಯ ಆದ್ರೂ ಅದಕ್ಕೆ ವ್ಯವಸ್ಥಾಪಕರು ಜವಾಬ್ದಾರರಲ್ಲ. ಇದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಯಾರಾದ್ರೂ ಇವಳ ಕಡೆಯವರು ಬರ್ಕೊಟ್ರೆ ಸಾಕು. ಸರಿ ಸರ್, ಅವಳು ಈ ಪಂದ್ಯದಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಬರ್ಕೊಡ್ತೀನಿ. ಮತ್ತೆ ಇನ್ನೇನಿದೆ ಮೇಷ್ಟ್ರೆ, ನಡೀರಿ ಶುರು ಮಾಡೋಣ. ಪುಟ್ಟ ಹಿರಣ್ಮಯ್, ನೀನು ಅಲ್ಲಿ ಹೋಗಿ ತಯಾರಿ ಮಾಡ್ಕೊ. ನಾನು ಅವ್ರೇನೋ ಬರ್ಕೊಡ್ಬೇಕು ಅಂತ ಹೇಳಿದ್ದಾರೆ, ಬರ್ಕೊಟ್ಟು ಬರ್ತೀನಿ. ಸೌಗಂಧಿ, ನಾನಿನ್ ಬರ್ತೀನಿ ಕಣೆ. ಹಿರಣ್ಮಯ್, ನೀನ್ ಬರ್ಚೋ ಇಲ್ವೋ ಅನ್ಕೊಂಡಿದ್ದೆ, ಸದ್ಯ ಬಂದ್ಯಲ್ಲ. ಅದ್ ಸರಿ, ನಿನ್ ಕಾಲ್ ಹೇಗಿದೆ? ಪರವಾಗಿಲ್ಲ ಕಣೆ, ಇನ್ನೂ ನೋವಿದೆ. ಮತ್ ಹೇಗೆ ಓಡ್ತೀಯಾ? ಕಷ್ಟ ಆಗಲ್ವಾ? ಹೋಗ್ಲಿ ಬಿಡು, ಎಲ್ಲ ಅಮ್ಮನವರೇ ಕಾಪಾಡ್ತಾರೆ.
ಆಕಾಶ, ಈ ಅಮ್ಮನವರು ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತಾರೆ. ನಾವೇನಾದ್ರೂ ಸನ್ಮಾನ ಮಾಡ್ಲೇಬೇಕಲ್ವಾ? ಏನ್ ಮಾಡೋದು? ಸನ್ಮಾನ ಮಾಡೋಣ. ಮತ್ ನಾನು ಹೇಳಿದ್ದೆಲ್ಲ ತಗೊಂಡ್ ಬಾ, ಹೋಗು. ಸರಿ. ಹಿರಣ್ಮಯ್ಯ ಸನ್ಮಾನ, ಸೌಗಂಧಿಗೆ ಬಹುಮಾನ, ಹಿರಣ್ಮಯ್ಯ ಸನ್ಮಾನ. ಏಯ್, ನಾನು ಹೇಳ್ಕೊಟ್ಟಿದ್ದೇನೋ ನೀನ್ ಹೇಳ್ತಿರೋದೇನು? ಸೌಗಂಧಿಗೆ ಬಹುಮಾನ, ಹಿರಣ್ಮಯ್ಯ ಅವಮಾನ, 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 ಸೌಗಂಧಿಗೆ ಬಹುಮಾನ, ಹಿರಣ್ಮಯ್ಯ ಅವಮಾನ. ತಗೊಳ್ಳೆ ಗಂಡು ಜಾಡ ಗಮ ಗಮ ಅಂತಿದೆ. ಒಡೆಯೋ ಚಪ್ಪಾಳೆ. ಹಾರ ತಗೊಂಡ್ ಬಂದೆ, ಬಹುಮಾನ ಎಲ್ಲೋ ತಂದೆ? ಅಯ್ಯೋ, ಮರ್ತೋಗ್ಬಿಟ್ಟಿದ್ದ, ಹೋಗ್ತಾ ಇರ್ತೀನಿ. ತಗೋ. ನಮ್ಮ ಹಿರಣ್ಮಯಿ ಕಾಲ್ ಸರಿ ಇಲ್ಲದೆ ಇದ್ರು ಪಂದ್ಯದಲ್ಲಿ ಓಡಿ ಗೆದ್ದಿದ್ದಾಳೆ. ಅದಕ್ಕೋಸ್ಕರ ಈ ಚಿನ್ನದ ಚೀಪ್ನ ಇವ್ರಿಗೆ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಒಡೆಯೋ ಚಪ್ಪಾಳೆ. ಹಿರಣ್ಮಯಿಗೆ ಜೈ, 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 ಹಿರಣ್ಮಯಿಗೆ ಜೈ. ತುಂಬಾ ಧನ್ಯವಾದ ಸೌಗಂಧಿ. ಸ್ಪರ್ಧೆಲಿ ನಾನೇ ಗೆಲ್ಲೋದು ಅಂತ ನಿಂಗೆ ಗೊತ್ತಾಯ್ತಲ್ಲ, ನಂಗಷ್ಟು ಸಾಕು. ಇದು ನಾನೇ ಸ್ಪರ್ಧೆಲಿ ಓಡೋಕ್ಕೆ ಇನ್ನೂ ಧೈರ್ಯ ಕೊಡುತ್ತೆ. ಎಷ್ಟು ಒಳ್ಳೆ ಸ್ನೇಹಿತೆ ನೀನು. ನನಗೆ ಇಷ್ಟು ಧೈರ್ಯ ತುಂಬಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಗೆಲ್ಲೋದಾ? ಈ ಪಂದ್ಯದಲ್ಲಿ ಗೆಲ್ಬೇಕು ಅಂದ್ರೆ ಮೊದಲು ಓಡಬೇಕು. ನಿನಗೆ ನಿಂತ್ಕೊಳ್ಳಕ್ಕೂ ಆಗ್ತಿಲ್ಲ. ಮೊದಲು ಸರಿಯಾಗಿ ನಿಂತ್ಕೊಳ್ಳೋದನ್ನ ಅಭ್ಯಾಸ ಮಾಡು. ಆಮೇಲೆ ಒಂದೊಂದೇ ಹೆಜ್ಜೆ ಇಡೋದನ್ನ ಅಭ್ಯಾಸ ಮಾಡು. ಆಮೇಲೆ ಸಾಧ್ಯವಾದರೆ ಓಡೋದಕ್ಕೆ ಪ್ರಯತ್ನ ಮಾಡು. ಅಷ್ಟೊತ್ತಿಗೆ ಮುಂದಿನ ವರ್ಷ ಬಂದಿರುತ್ತೆ. ಆಮೇಲೆ ನೀನೇ ಓಡಿ ನೀನೇ ಬಹುಮಾನ ತಗೋ. ನಾವ್ಯಾರು ಓಡಲ್ಲ. ಇದೇ ಖುಷಿ ಕುಣಿರೋ. ಮಕ್ಕಳ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಸರಿ, ಎಲ್ಲ ಬನ್ರಿ.
ನೋಡಿ ಮಕ್ಕಳ, ಇದು ನಿಮ್ಮ ಜೀವನದ ಸಾಧನೆಯ ಸಮಯ. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಅರ್ಥ ಆಯ್ತಾ? ಹಾಗಾಗಿ ಯಾರು ಗಾಬರಿ ಆಗಬೇಡಿ, ಹೆದರ್ಕೋಬೇಡಿ. ಧೈರ್ಯವಾಗಿ ಗುರಿ ಮುಟ್ಟೋ ತನಕ ಯಾರು ನಿಲ್ಬೇಡಿ. 100 ಜನ ಸ್ಪರ್ಧೆಯಲ್ಲಿದ್ದರೂ ಅದರಲ್ಲಿ ಗೆಲ್ಲಕ್ಕಾಗೋದು ಒಬ್ಬನೇ. ಸೋತೆ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಅನುಭವ ಅಂತ ಖುಷಿ ಪಡಬೇಕು. ನೀವಿನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳಿದೆ. ನೀವೆಲ್ಲ ಈಗ ಹೋಗಿ ಆ ಗೆರೆ ಮೇಲೆ ನಿಂತ್ಕೊಂಡು ಓಡೋದಕ್ಕೆ ಸಿದ್ಧ ಆಗಿ. ಅಪ್ಪ, ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ. ನಮ್ಮ ದುಡ್ಡನ್ನ ಆದಷ್ಟು ಬೇಗ ಹುಡುಕಿಸ್ಕೊಡ್ತಾರಂತೆ. ಈ ಎಲ್ಲ ತಪ್ಪು ನನ್ನಿಂದನೇ ಆಗಿದ್ದಮ್ಮ. ನಾನೊಂಚೂರು ಎಚ್ಚರ ವಹಿಸಿದ್ದಿದ್ರೆ ಪಾಪ ಆ ಮಗು ಅಷ್ಟೊಂದು ಕಷ್ಟಪಟ್ಕೊಂಡು ಕಾಲಲ್ಲಿ ಆಗದೆ ಹೋದ್ರೂ ಓಡೋ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಏನು ಮಾಡೋಣ ಹೇಳು? ನಾವು ಯಾರಿಗಾರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೆ ಆ ದೈವ ನಿರ್ಣಯನೇ ಒಂದಾಗಿರುತ್ತಮ್ಮ. ಅಪ್ಪ, ನೀವೀಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವೀಗ ಏನಿದ್ರು ಹಿರಣ್ಮೈಗೆ ಸ್ಫೂರ್ತಿ ತುಂಬಬೇಕು, ಅದ್ರ ಬಗ್ಗೆ ಗಮನ ಕೊಡೋಣ. ನೀನು ಹೇಳೋದು ಸರಿಯಮ್ಮ. ಹಿರಣ್ಮೈ ಎಲ್ಲೋದ್ಲು? ಅವಳಿಗಾಗ್ಲೇ ಓಡಕ್ಕೆ ಸಿದ್ಧವಾಗಿದ್ದಾಳೆ. ಇನ್ನೇನ್ ಸ್ಪರ್ಧೆ ಶುರು ಆಗುತ್ತೆ. ಬನ್ನಿ ನಾವಲ್ಲಿ ಹೋಗೋಣ. ನಡಿಯಮ್ಮ. ನಿಮ್ಮ ಮಗ ಶೇಖರಿ ಅಲ್ಲಮ್ಮ? ಇಲ್ಲಮ್ಮ, ಅವನು ಬೇರೆ ಊರಿಗೆ ಅಡಿಗೆ ಮಾಡಕ್ ಹೋಗಿದ್ದಾನೆ. ಪಾಪ, ಇಂಥ ಹೊತ್ನಲ್ಲಿ ಬಂಗಾರ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋನು. ಹೌದಮ್ಮ, ಅವನ್ ಬಿಡ್ಸ್ಕೊಂಬರೋದಿಕ್ಕೇನೆ ನಮ್ಮ ಹಿರಣ್ಮೈ ಕಾಲು ಮುರಿದಿದ್ರು ಇಂಥ ಸಾಹಸ ಕೇಳಿದಿರೋದು. ಸದ್ಯ ನಮ್ಮ ಮಗು ಆಸೆ ಪಟ್ಟಿರೋ ಹಾಗೆ ಗೆದ್ದು ಅವ್ರ ಅಪ್ಪನ ಜೈಲಿಂದ ಬಿಡ್ಸ್ಕೊಂಡು ಬಂದ್ರೆ ಅವಳ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಪಾಪ ನೋಡಮ್ಮ, ಹಿರಣ್ಮೈ ಎಷ್ಟು ಕಷ್ಟಪಡ್ತಿದ್ದಾಳೆ. ಪಾಪ, ಇಂಥ ಹೊತ್ತಲ್ಲಿ ನೋಡಕ್ಕಾಗುತ್ತಾ? ಬೇಡ ಅಂತ ವಾಪಸ್ ಕರ್ಕೊಂಡ್ ಬನ್ನಿಮ್ಮ. ಈಗ ನಾವಲ್ಲ, ಆ ಮಹಾತಾಯಿನೇ ಬಂದು ಹಿರಣ್ಮಯಿ ನೀನು ಓಡೋದ್ ಬೇಡ ಅಂದ್ರು ಅವಳು ಕೇಳಲ್ಲ. ನಾವೀಗ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ಬೇಕು ಅಷ್ಟೇ. ಕೋಳಿಗೆ ಸರಿಯಾಗಿ ನಿಂತ್ಕೊಳ್ಳಕ್ಕೆ ಆಗ್ತಿಲ್ಲ. ಆದ್ರೂ ಎಷ್ಟು ಬಂಡ ಧೈರ್ಯ ನೋಡು. ಓಡಕ್ ತಯಾರಾಗ್ತಿದ್ದಾಳೆ. ಇದು ಒಂಥರ ಒಳ್ಳೇದೆ. ಇವಳನ್ನ ಸೋಲಿಸಿ ನಾನು ಬಹುಮಾನ ಪಡೆಯೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೆ ಸಿಗಲ್ಲ. ಅಮ್ಮ, ಅಮ್ಮ ಮಹಾತಾಯಿ, ನಿಂಗೆ ಕೂತ್ಕೊಂಡು ನಮಸ್ಕಾರ ಮಾಡಕ್ಕೂ ಆಗ್ತಿಲ್ವಲ್ಲಮ್ಮ. ಇನ್ನು ಓಡಿ ಅಪ್ಪನ್ನ ಬಿಡ್ಸ್ಕೊಂಬರೋದು ಹೇಗೆ? ಅಮ್ಮ ಮಹಾತಾಯಿ, ಎಲ್ಲ ನಿನಗೆ ಸೇರಿದ್ದು.
ಕಷ್ಟಗಳೆಲ್ಲ ನೀನೇ ದೂರ ಮಾಡಿದ್ಯಾ ಅಲ್ವಾ? ಇವತ್ತು ಎಲ್ಲದಕ್ಕಿಂತ ಇನ್ನೂ ದೊಡ್ಡ ಕಷ್ಟ ಬಂದಿದೆ. ನಿನ್ನನ್ನೇ ನಂಬಿದ್ದೀನಿ ನಾನು. ನಿನ್ ಮಹಿಮೆ ಏನು ಅಂತ ತೋರಿಸ್ಬೇಕು ನೀನು. ಏನೇ ಹಿರಣ್ಮಯ್ಯಿ, ಈ ಸ್ಪರ್ಧೆಯಲ್ಲಿ ಓಡೋದಕ್ಕೆ ನಾವೇ ಕಷ್ಟಪಡ್ಬೇಕು, ಇನ್ನೇನು ಓಡ್ಬಿಡ್ತೀಯಾ? ಯಾವಾಗ್ಲೂ ಏನೋ ಒಂದು ನೆಪ ಮಾಡಿಕೊಂಡು ನನಗೆ ಅವಮಾನ ಮಾಡ್ತಿದ್ದೆ ಅಲ್ವಾ? ಆದ್ರೆ ಇವತ್ತು ನಿನ್ನ ಆಟ ಏನು ನಡೆಯಲ್ಲ. ಮೊದಲು ನೆಟ್ಟಿಗೆ ನಿಂತ್ಕೊಳ್ಳೋದನ್ನ ಕಲ್ತ್ಕೋ. ನಿನ್ ಸಲಹೆಗೆ ಧನ್ಯವಾದ ಸೌಗಂಧಿ. ನಿನ್ನಂತ ಸ್ನೇಹಿತ ಇರೋದ್ರಿಂದ ನಂಗೆ ಯಾಕೆ ಭಯ ಹೇಳು? ಆಗ್ಲೇ ನಾನೇ ಗೆಲ್ಲೋದು ಅಂತ ಸನ್ಮಾನ ಬೇರೆ ಮಾಡಿದ್ಯಾ. ಇನ್ನೇನ್ ಭಯ? ಅಮ್ಮನವರು ಎಲ್ಲಾರನ್ನೂ ಕಾಪಾಡ್ತಾರೆ. ನೋಡೋಣ ಇವತ್ತಿಯ ಅಮ್ಮನವರು ನಿನ್ನ ಕಾಪಾಡ್ತಾರೆ ಅಂತ. ಕೊನೆವರೆಗೂ ಓಡಿ ಕೊನೆಯವಳಾಗಿ ಸ್ಪರ್ಧೆನ ಮುಗಿಸು. ನನ್ನ ಪ್ರಕಾರ ಇದೆಲ್ಲ ನಿನ್ನ ಕೈಲಿ ಆಗಲ್ಲ. ಇನ್ನೂ ಕಾಲ ಮಿಂಚಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು. ಹಿಂಗೆ ಕುಂಡ್ಕೊಂಡೋಗಿ ಅವಮಾನ ಆಗೋ ಬದಲು ಮನೆಗೆ ಹೋಗೋದೇ ಲೇಸು. ಇರ್ಲಿ ಬಿಡು, ಆಗಲ್ಲ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ರೆ ಮುಂದಿನ ಕೆಲಸ ಆಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಪ್ರಯತ್ನ ನಮ್ದು, ಫಲ ದೇವ್ರಿಗೆ ಬಿಟ್ಟಿದ್ದು. ನಿಂಗೂ ಒಳ್ಳೇದಾಗ್ಲಿ ಅಂತ ಅಮ್ಮನವ್ರನ್ನ ಕೇಳ್ಕೊಂತೀನಿ. ನನಗೆ ನಿನ್ನ ಮಹಾತಾಯಿ ಆಶೀರ್ವಾದ ಬೇಡ, ನನ್ನ ಬಲನೇ ನನಗೆ ಸಾಕು. ನಿನ್ನ ದಾರಿ ನೀನು ನೋಡ್ಕೋ. ಬನ್ನಿ ಸರ್, ಇವನು ಪ್ರಕಾಶ ಅಂತ. ಶುಭವಾಗಲಿ. ಇವಳು ಸೌಗಂಧಿ ಅಂತ. ಒಳ್ಳೆಯದಾಗಲಿ. ಇವಳು ಹಿರಣ್ಮಯಿ. ಎದುರುಬೇಡ ಮಗು, ಎಂಥ ಕಷ್ಟ ಕಾಲ ಪರಿಸ್ಥಿತಿನಲ್ಲೂ ದೇವರು ನಮ್ಮ ಕೈ ಹಿಡಿತಾನೆ. ಧೈರ್ಯವಾಗಿರು. ನಿನ್ನ ಪ್ರಯತ್ನ ನೀನು ಮಾಡು, ಮಿಕ್ಕಿದ್ದನ್ನ ದೇವ್ರು ನೋಡ್ಕೊಳ್ತಾನೆ. ಇವಳು ಓಡಕ್ಕಾಗೋದಿಲ್ಲ ಅಂತ ಗೊತ್ತು ಸರ್. ಆದ್ರೆ ಚಿಕ್ಕ ಮಕ್ಕಳು ಆಟ ಮಾಡಿದ್ರೆ ದೊಡ್ಡವ್ರ ಆಟಕ್ಕೆ ಸೇರ್ಸ್ಕೋತಾರಲ್ಲ, ಹಾಗೆ ಇವಳನ್ನು ಸೇರ್ಸ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಅಳ್ತಾ ಕೊಡ್ತಾಳೆ. ಈ ಸ್ಪರ್ಧೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೋಡು ಮಗು, ಈಗ ಇನ್ನೊಬ್ರು ನಾಡ್ಕೊಳ್ಳೋದು ಅಭ್ಯಾಸ ಮಾಡುವಾಗ ಚೆನ್ನಾಗಿರುತ್ತೆ. ಆದ್ರೆ ಈಗ ಸ್ಪರ್ಧೆ ಅಲ್ವಾ, ಇವಳು ನಿನ್ನ ಸ್ನೇಹಿತೆ ಅಲ್ವಾ. ಇಂಥ ಸಮಯದಲ್ಲಿ ಇವಳಿಗೆ ನೀನು ಧೈರ್ಯ ತುಂಬಬೇಕು. ಅದು ಬಿಟ್ಟು ಆಡ್ಕೊಳ್ಳೋದು ಸರಿಯಲ್ಲ ಅಲ್ವಾ. ನೀವು ಈಗೆಲ್ಲ ಆಡಿದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಸುದ್ದಿ ಮಾಧ್ಯಮದವ್ರು ಕಾಯ್ತಾ ಇರ್ತಾರೆ. ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ಆವಾಗ ಇಡೀ ರಾಜ್ಯನೇ ನಮ್ಮನ್ನು ನೋಡುತ್ತೆ. ಅವಾಗ ನಮ್ಮನ್ನ ನಾವೇ ಅವಮಾನ ಮಾಡ್ಕೋಬಾರ್ದಲ್ವಾ ಮಗು. ಇರ್ಲಿ ಬಿಡಿ ಸರ್, ಇವಳು ನಂಗೆ ಓಡೋಕ್ಕಿಂತ ಮುಂಚೆನೆ ಸನ್ಮಾನ ಮಾಡಿ ನಂಗೆ ಈ ಪಂದ್ಯದಲ್ಲಿ ಗೆಲ್ತಿ ಅಂತ ಧೈರ್ಯ ತುಂಬಿದಾಳೆ. ನೋಡಿದ್ಯಾ, ನೀನು ಅವಳನ್ನ ಗೇಲಿ ಮಾಡಿದ್ರು ನಿನ್ನನ್ನ ಒಳ್ಳೆ ಸ್ನೇಹಿತೆ ಅಂತ ಭಾವಿಸ್ತಾ ಇದ್ದಾಳೆ. ಈಗ ಅವಳು ಓಡೋದಕ್ಕೆ ಸಮರ್ಥಳಾಗಿದ್ದಾಳೆ. ವೈದ್ಯರು ಕೂಡ ಅನುಮತಿ ಕೊಟ್ಟಿದ್ದಾರೆ. ನಾವೀಗಾಗಲೇ ಸುದ್ದಿ ಮಾಧ್ಯಮದವ್ರಿಗೆ ಈ ವಿಷಯ ತಿಳಿಸಿದ್ದೀವಿ ಸರ್. ಅವ್ರು ಯಾರೂ ತಕರಾರು ಮಾಡ್ತಾ ಇಲ್ಲ. ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರು ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಪಾಪ, ಈ ಮಗು ಈ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದ ಅವಶ್ಯಕತೆ ಇದೆ. ಇವ್ರ ತಂದೆ ಜೈಲಿನಲ್ಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ಇವಳು ಏನಾದರೂ ಗೆದ್ದರೆ ಬರೋ ಹಣದಿಂದ ಇವಳು ತಂದೆ ಬಿಡಿಸ್ಕೊಬರೋಕ್ಕೆ ದಾರಿ ಆಗುತ್ತೆ. ಅದಕ್ಕೋಸ್ಕರ ಇಂಥ ಸಾಹಸಕ್ಕೆ ಇಳಿದಿದೆ. ನಾವೆಲ್ಲ ಶಬಾಷ್ ಅನ್ಬೇಕು. ಎಲ್ಲರೂ ಒಂದ್ಸಲ ಹಿರಣ್ಮಯಿಗೆ ಜೈ ಅನ್ನೆ. ಹಿರಣ್ಮಯಿಗೆ ಹಿರಣ್ಮಯಿಗೆ ಜೈ. ನಡೀರಿ ಮೇಷ್ಟ್ರೆ, ಶುರು ಮಾಡೋಣ.
ಬನ್ನಿ ಸರ್. ಪೊಸಿಷನ್